ರಾಮದುರ್ಗದಲ್ಲಿ ಗುಡುಗು ಸಹಿತ ಭಾರೀ ಮಳೆ, ಮರ ಬಿದ್ದು ಮನೆಗೆ ಹಾನಿ. ರಾಮದುರ್ಗದಲ್ಲಿ ಮಂಗಳವಾರ ಸಂಜೆ ಗುಡುಗು ಬಿರುಗಾಳಿ ಮಿಶ್ರಿತ ಭಾರೀ ಮಳೆ ಸುರಿಯಿತು. ವರ್ಷದ ಪ್ರಥಮ ಮಳೆಯು ಬೇಸಿಗೆಯಿಂದ ಬಸವಳಿದಿದ್ದ ಜನರಿಗೆ ತಂಪೆರೆಯಿತು. ರೈತರ ಮೊಗದಲ್ಲಿ ಖುಷಿ ತಂದಿತು. ಮಂಗಳವಾರ ಸಂಜೆ ಏಕಾಏಕಿಯಾಗಿ ಬಿರುಗಾಳಿ ಬೀಸಿತು. ಕೆಲ ಹೊತ್ತಿನಲ್ಲಿ ಬಿರುಗಾಳಿ ಜೊತೆಗೆ ಗುಡುಗು ಮಿಶ್ರಿತವಾಗಿ ಸುಮಾರು 20 ನಿಮಿಷ ಭಾರೀ ಪ್ರಮಾಣದಲ್ಲಿ ಮಳೆ ಸುರಿಯಿತು. ಗಾಳಿಯ ರಭಸಕ್ಕೆ ರಾಮದುರ್ಗದ ಜನಸ್ನೇಹಿ ಪೊಲೀಸ್ ಠಾಣೆ ಆವರಣದಲ್ಲಿದ್ದ ಶಂಕೇಶ್ವರ್ ಮರವೊಂದು ಬುಡ ಸಮೇತ ಕಿತ್ತು ಕಾಂಪೌಂಡ್ ಗೋಡೆ ಮೇಲೆ ಬಿದ್ದಿದೆ ಮತ್ತು ಕಿಲ್ಲಾಗಲ್ಲಿ ಕೃಷಿ ಮಾರುಕಟ್ಟೆ ಸಮಿತಿಯ ಆವರಣದಲ್ಲಿ ಕೂಡ ಮರಗಳು ಬಿದ್ದು ಮನೆ ಜಖಂಗೊಂಡಿವೆ. ಯಾವುದೇ ಪ್ರಾಣಹಾನಿ ಆಗಿಲ್ಲ. ಯರಗಟ್ಟಿಯಲ್ಲಿ ಜಿಟಿ ಮಳೆಯಾಯಿತು. ರಾಮದುರ್ಗ ವೀರರಾಣಿ ಕಿತ್ತೂರು ರಾಣಿ ಚೆನ್ನಮ್ಮ ಶಾಲೆ ಎದುರಿಗೆ ತೆಂಗಿನ ಮರಕ್ಕೆ ಸಿಡಿಲು ಬಡಿದು ಬೆಂಕಿ ಹತ್ತಿದೆ. ಕಿಲ್ಲಾ ಓಣಿಯಲ್ಲಿದ್ದ ಮರ ಬೀಳುತ್ತೆ ಅಂತ ನ್ಯಾಯವಾದಿ ಆರ್.ಕೆ. ಕುಲಕರ್ಣಿ ಹಲವಾರು ಬಾರಿ ಪುರಸಭೆಗೆ ಹಾಗೂ ಅರಣ್ಯ ಇಲಾಖೆಗೆ ಮರ ತೆಗೆಯಲು ಮನವಿ ಕೊಟ್ಟಿದ್ದರೂ ಸಹ ಕ್ಯಾರೆ ಅನ್ನದೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಇಂದು ಮರ ಬಿದ್ದಿದೆ. ಮಳೆ ಬಿದ್ದ ಕಾರಣ ಯಾವುದೇ ಪ್ರಾಣಹಾನಿ ಆಗಿಲ್ಲ. ಅರಣ್ಯ ಇಲಾಖೆ ಹಾಗೂ ಪುರಸಭೆಯ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ಳುವುದಾಗಿ ಆರ್.ಕೆ. ಕುಲಕರ್ಣಿ ವಕೀಲರು ತಿಳಿಸಿದ್ದಾರೆ.